ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಎರಡನೇ ಶುಕ್ರವಾರ ಅಂದರೆ ಆಷಾಢ ಶುಕ್ರವಾರ 2ನೇ ವಾರದ ವಿಡಿಯೋ. ನಾನು ಬೆಳಗ್ಗೆನೇ ಎದ್ದಿದ್ದೀನಿ. ಸುಮಾರು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದು 5 ಗಂಟೆ ಆಗಿತ್ತು. ಬೆಳಗ್ಗೆಯಿಂದ ನಾರ್ಮಲ್ ಮನೆ ಗುಡಿಸಿದ್ದು ಒರೆಸಿದ್ದೆಲ್ಲ ನಾನಿನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಲಾಸ್ಟ್ ವೀಕ್ ಎಲ್ಲ ವಿಡಿಯೋ ಮಾಡಿದ್ದೆ ಅಲ್ವಾ, ಹಾಗಾಗಿ ಈ ವಾರ ನಾನೇನು ಮಾಡ್ಕೊಳ್ಳಿಲ್ಲ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಈಗ ಏನೆಲ್ಲ ಮಾಡ್ಕೋಬೇಕು ತೋರಿಸ್ತೀನಿ. ದೇವ್ರ ಮನೆಯೆಲ್ಲ ನಿನ್ನೆನೇ ಗುರುವಾರ ಆಗಿದ್ದರಿಂದ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ಕಳಸನ ರೆಡಿ ಮಾಡ್ಕೋಬೇಕು. ಹಾಗೆ ಉಪ್ಪಿನ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನಂದರೆ ಈ ನಡುವೆ ನಾನು ಸ್ವಲ್ಪ ವಿಡಿಯೋಗಳು ಕಮ್ಮಿ ಮಾಡ್ಕೊತಾ ಇದ್ದೀನಿ. ನನ್ನ ಫುಲ್ ಟೈಮ್ ಕೆಲಸ ಏನಂದರೆ ಈಗ ಮನೆ ಹುಡ್ಕೋದಾಗ್ಬಿಟ್ಟಿದೆ. ಹೌದು, ಇವಾಗ ನಾವಿರೋವಂಥ ಮನೇನ ಖಾಲಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ. ಓನರ್ಗೂ ಕೂಡ ಹೇಳಿದ್ದೀವಿ ಮನೆ ಖಾಲಿ ಮಾಡ್ತೀವಿ ಅಂತ. ಕೆಲವೊಂದಷ್ಟು ರೀಸನ್ಸ್ಗಳಿದೆ. ಹಾಗಾಗಿ ರೀಸನ್ಸ್ಗಳಿಂದ ನಮಗೂ ಸ್ವಲ್ಪ ಓನರ್ಗೂ ಕ್ಲ್ಯಾಶ್ ಆಯಿತು. ಹಾಗಾಗಿ ಬೇಡ, ಸುಮ್ಮನೆ ಇರೋಷ್ಟು ದಿನ ಚೆನ್ನಾಗಿರಬೇಕು. ಹೋಗ್ತಾ ಹೋಗ್ತಾ ಜಗಳ ಮಾಡ್ಕೊಂಡಿರೋಕ್ಕೂ ನಮಗೂ ಇಷ್ಟ ಇಲ್ಲ. ಎಲ್ಲೂ ಕೂಡ ನಾವು ಇಲ್ಲಿವರೆಗೂ 4 ಮನೆ ಚೇಂಜ್ ಮಾಡಿದ್ದೀವಿ. 4 ಮನೆ ಚೇಂಜ್ ಮಾಡಿದಾಗಲೂ ಕೂಡ ಯಾವ ಓನರ್ ಹತ್ರನೂ ನಾವು ಜಗಳ ಮಾಡೋದಾಗಲಿ ಮನಸ್ತಾಪಗಳು ಮಾಡ್ಕೊಳ್ಳೋದಾಗಲಿ ಏನೂ ಕೂಡ ನಾವು ಮಾಡ್ಕೊಂಡಿಲ್ಲ. ಇಲ್ಲಿ ಯಾಕೋ ನಮಗೆ ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ ಬೇಡ, ತುಂಬ ರೀಸನ್ಸ್ಗಳಿದೆ ಅಡ್ಜಸ್ಟ್ ಆಗದೇ ಇರೋದಕ್ಕೆ. ರೀಸನ್ಸ್ ಏನು ಅಂತ ತುಂಬ ಸಿಲ್ಲಿ ರೀಸನ್ಸ್ಗಳೇ ಇದೆ. ಅದನ್ನು ಹೇಳೋಕ್ಕೆ ನನಗೆ ಒಂಥರ ಬೇಜಾರಾಗುತ್ತೆ. ಹಾಗಾಗಿ ಬೇಡ, ಯಾವ ರೀಸನ್ಸು ಹೇಳೋದು ಬೇಡ, ಸುಮ್ಮನೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಬೇಡ. ಹಾಗಾಗಿ ನಮ್ಮದೇನಿದೆ ನಮ್ಮದು ನಾವು ಬೇರೆಯವ್ರ ಮನೆಗೆ ಬಂದಿರ್ತೀವಿ. ಇರೋಷ್ಟು ದಿವಸ ನಮ್ಮ ಮನೆ ಅಂತ ನಾವು ತಿಳ್ಕೊಂಡು ನಾವು ನಮ್ಮ ಮನೆ ಅಂತ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ನಾವಿರೋಷ್ಟು ದಿವಸ ನಮ್ಮ ಮನೆ ಥರ ನಾವು ನೋಡ್ಕೊಂಡಿರ್ತೀವಿ. ಬಟ್ ಅದು ಕೆಲವರು ಓನರ್ಗಳು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆ ಥರ ಪ್ರಾಬ್ಲಮ್ ಆಗಿಬಿಡತ್ತೆ. ನಮಗೆ ಇಷ್ಟು ವರ್ಷದಲ್ಲಿ ನಾವು 7 ವರ್ಷ ಆಯಿತು ಬಾಡಿಗೆ ಮನೆಗೆ ಅಂತ ಬಂದು. 7 ವರ್ಷದಲ್ಲಿ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಯಾವತ್ತೂ ಆಗಿರಲಿಲ್ಲ. ಎಲ್ಲ ಮನೇಲೂ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸೇ ಇತ್ತು. ಈ ಒಂದು ಮನೇಲಿ ನಮಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ. ನಮಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಓನರ್ ಹತ್ರ ಹೇಳಿದ್ರು ಕೂಡ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದೇ ಪ್ರಾಬ್ಲಮ್ ಆಗ್ತಿರೋದು. ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಇವಾಗ ನಾವು ಸುಮ್ಮನೆ ಅಂತೂ ಇಲ್ಲ ಅಲ್ವಾ. ಬಾಡಿಗೆ ಆಗಲಿ ಲೀಸ್ ಆಗಲಿ ಒಂದಿಷ್ಟು ಅಮೌಂಟ್ ಅಂತ ನಾವು ಕೊಟ್ಟೇ ಇರ್ತೀವಿ. ಯಾರೂ ಸುಮ್ಮನೆ ಅಂತೂ ಬಂದಿರೋಲ್ಲ. ಏನೋ ಬೇಕಾಬಿಟ್ಟು ನಮ್ಮನ್ನು ಇದು ಮಾಡೋದು, ಸುಮ್ಮನೆ ಇರೋರ ಥರ ಅಂದರೆ ಅದು ಬೇರೆ ಥರ ಹೇಳ್ಬೋದು. ಅದನ್ನು ಹೇಳೋಕ್ಕಾಗಲ್ಲ. ಹೇಳೋದು ಇಲ್ಲ, ಸುಮ್ಮನೆ ಇರೋ ಥರ. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡೋದು, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ. ತುಂಬಾ ಒಂಥರ ಬೇಜಾರಾಗಿ ಮಾಡ್ತಾಯಿದ್ರು. ಹಂಗಾಗಿ ನಾವು ಓಕೆ ಎಲ್ಲದನ್ನು ಸಹಿಸ್ಕೋಬೇಕು ಅಂಥೇಳಿ ನಾವು ಎಲ್ಲದನ್ನು ಸಹಿಸ್ಕೊಂಡು ಆಲ್ಮೋಸ್ಟ್ 1 ವರ್ಷ ಇದ್ವಿ. 1 ವರ್ಷ ಇದ್ದರೂ ಕೂಡ ಇನ್ನು ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು ವರ್ಷ ಇರೋಣ ಅಂಥೇಳಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಇದ್ದಿದ್ದು. ನಾವು ಖಾಲಿ ಮಾಡೋ ಐಡಿಯಾ ಕೂಡ ನಮಗಿರಲಿಲ್ಲ. ಏನಂದರೆ ಅವರು ನಮಗೆ ಇರೋದಕ್ಕೆ ನಾವು ಏನು ಹೇಳ್ತೀವೋ, ಈಗ ಒಂದು ಮನೆ ಕಟ್ತೀವಿ ಅಂತ ಅಂದಮೇಲೆ ಮನೆಯಲ್ಲಿ ಬಾಡಿಗೆ ಕೊಡ್ತೀವಿ. ಬಾಡಿಗೆ ಅಷ್ಟೇ ಮುಖ್ಯ ಆಗಲ್ಲ. ಅಲ್ಲಿಂದ ಬರೋವಂಥ ಪ್ರಾಬ್ಲಮ್ಸ್ಗಳು ಓನರ್ಗಳಿಗೆ ಮುಖ್ಯ ಆಗಿರುತ್ತೆ. ಅದನ್ನು ಅವರು ರೆಸ್ಪಾನ್ಸಿಬಲ್ ಆಗಿ ತೊಗೊಂಡು ಅದನ್ನು ಸರಿ ಮಾಡಿಸಿ ಕೊಟ್ಟರೆ ಅದು ಒಂಥರ ನಮಗೆ ಬಾಡಿಗೆಗೆ ಬಂದಿರೋರ್ಗೂ ಖುಷಿ ಆಗುತ್ತೆ. ಅವರೇ ರೆಸ್ಪಾನ್ಸಿಬಲ್ ತೊಗೊಳ್ಳಿಲ್ಲ, ಎಲ್ಲ ನಮ್ಮ ತಲೆ ಮೇಲೇ ನೀವೇ
ನೀವೇ ಮಾಡಿದ್ದು ನೀವೇ ಮಾಡಿಸ್ಬೇಕು ಅಂತ ಎಲ್ಲ ನಮ್ಮ ತಲೆ ಮೇಲೆ ಹಾಕಿದಾಗ ಸೊ ನಮಗೂ ಕೂಡ ಬೇಜಾರಾಗುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಾಗಿ ಸೊ ಇವಾಗ ನಾವು ಬೇರೆ ಕಡೆ ಮನೆ ಚೇಂಜ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಅದೇ ಪ್ರೋಸೆಸ್ಸಿಂಗಲ್ಲಿ ಇದ್ದೀವಿ. ಸೊ ಬೆಳಗ್ಗೆ ಸಂಜೆ ಆಲ್ಮೋಸ್ಟ್ 1 ವಾರದಿಂದ ನಾವು ಮನೆ ಹುಡ್ಕೋದೇ ಆಗ್ತಾಯಿದೆ. ನಮಗೆ ಸ್ವಲ್ಪ ಫಸ್ಟ್ ಇದ್ದಿದ್ದು ನಾನು 2 BHKಲಿದ್ವಿ. ಸೊ ಅಲ್ಲಿಂದ ಕೂಡ ಖಾಲಿ ಮಾಡೋವಾಗ ಅವರು ಕೂಡ ಅರ್ಜೆಂಟ್ ಮಾಡಿದ್ರು. ಬೇರೆಯವ್ರ ಹತ್ರ ಅಮೌಂಟ್ ಇಸ್ಕೊಂಡ್ಬಿಟ್ಟಿದ್ವಿ, ಬೇರೆಯವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿಬಿಟ್ಟು ನಮಗೆ ಅವರು ಕೂಡ ಟೈಮ್ ಕೊಡಲಿಲ್ಲ, ಬೇಗ ಖಾಲಿ ಮಾಡಿಸ್ಬಿಟ್ರು. ನಮ್ಮದು ಟೈಮ್ ಆಗಿತ್ತು. ಸೊ ನಾವು ಕೂಡ ಲೀಸ್ ಅಮೌಂಟ್ಗೆ ಇದ್ದಿದ್ದರಿಂದ ಸೊ ನಮ್ಮದು 3 ಇಯರ್ಸ್ ಟೈಮ್ ಆಗಿತ್ತು. ಸೊ ಹಾಗಾಗಿ ನಮಗೆ ಅರ್ಜೆನ್ಸಿಯಲ್ಲಿ ನಮಗೆ ಮನೆ ಸಿಗಲಿಲ್ಲ ಅನ್ನೋ ಕಾರಣಕ್ಕಷ್ಟೇ ನಾವು ಈ ಮನೆಗೆ ಬಂದಿದ್ದು. ಸೊ ನಮಗೆ ಮನೆ ಹುಡ್ಕೋಕ್ಕೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ ನಾವು ಇಲ್ಲಿ ಬಂದಿದ್ದು. ಸೊ ಯಾವುದೇ ಥರ ನಾವು ಈ ಮನೆಗೆ ಬರಲೇಬೇಕು ಅಂತೇನೂ ಇರಲಿಲ್ಲ. ಅದೊಂದು ಋಣ, ಈ ಮನೇಲಿ ಇಷ್ಟು ದಿವಸ ಇರಬೇಕು ಅನ್ನೋದೊಂದು ಋಣ ಇತ್ತೇನೋ. ಸೊ ಹಂಗಾಗಿ ಬಂದ್ವಿ. ಸೊ ಬಂದು ನಮಗಿಲ್ಲೇನು ಲಾಸ್ ಅಂತ ಏನೂ ಆಗಿಲ್ಲ. ಸೊ ಎಲ್ಲನೂ ಚೆನ್ನಾಗೇ ಇತ್ತು. ನಮಗೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಓನರ್ ಕಡೆಯಿಂದ ನಮಗೆ ಸುಮ್ಮನೆ ರಿಸ್ಟ್ರಿಕ್ಷನ್ನು, ಸಣ್ಣ ಪುಟ್ಟ ಪ್ರಾಬ್ಲಮ್ಸು, ಸೊ ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ನಾವು ಖಾಲಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿರೋದು. ಸೊ ನಾನು ಯಾರ ಬಗ್ಗೆನೂ ಮಾಡಿ ಮಾತಾಡ್ತಾ ಇಲ್ಲ. ಸೊ ನಮಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾವು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಒಂದು ಇದರಲ್ಲೇ ನಾನು ವ್ಲಾಗ್ ಕೂಡ ನಾನು ಸರಿಯಾಗಿ ಮಾಡ್ಕೊಂಡಿಲ್ಲ, ವಿಡಿಯೋ ಕೂಡ ನಾನು ಸರಿಯಾಗಿ ಮಾಡ್ಕೊಂಡಿಲ್ಲ. ಬೆಳಿಗ್ಗೆ ಸಂಜೆ ಮನೆ ಹುಡ್ಕೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನಮಗೆ. ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂಜೆ 7 ಗಂಟೆಗೆ ಹೋದರೆ 9-10 ಗಂಟೆವರೆಗೂ ನಾವು ಮನೆ ಹುಡ್ಕೋದೇ ಆಗಿದೆ. ಸೊ ಮತ್ತು ಬೆಳಿಗ್ಗೆ 6 ಗಂಟೆಗೆ ಹೋದರೆ ಮತ್ತೆ 8 ಗಂಟೆವರೆಗೂ ಮನೆ ಹುಡ್ಕೋ ಕೆಲಸನೇ ಆಗಿದೆ. ಸೊ ಹೀಗೆ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಒಳ್ಳೆ ಕಡೆ ಮನೆ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಆದರೆ ನಾನು ಸುಮಾರು ಮನೆಗಳನ್ನ ನೋಡಿದ್ದೀವಿ. ಸೊ ಈ ಒಂದು ವೀಕಲ್ಲಿ ಸುಮಾರು ಮನೆಗಳನ್ನ ನೋಡಿದ್ದೀವಿ. ಆದರೆ ಯಾವುದೂ ಕೂಡ ನಮಗೆ ಸೆಟ್ ಆಗ್ತಾಯಿಲ್ಲ ಅನ್ನೋ ಕಾರಣ ಏನಂದರೆ ಯಾರೂ ಲೀಸಿಗೆ ಕೊಡ್ತಾಯಿಲ್ಲ. ಸೊ ಎಲ್ಲ ಬಾಡಿಗೆ ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಸೊ ನಮಗೆ ಸ್ವಲ್ಪ ಲೀಸ್ಗೆ ಬೇಕಿತ್ತು. ಸೊ ಹಾಗಾಗಿ ನಮಗೆ ಬಾಡಿಗೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಲೀಸ್ಗೆ ಬೇಕಿತ್ತು ಅಂತ ಹೇಳಿ ಹುಡುಕ್ತಾ ಇರೋದು. ಬಟ್ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು. ಹಂಗಾಗಿ ಹುಡುಕ್ತಾ ಇದ್ದೀವಿ. ನೋಡೋಣ, ಯಾವುದಾದ್ರು ಒಂದು ಫೈನಲೈಸ್ ಮಾಡಬೇಕು. ಕೆಲವೊಂದಷ್ಟು ಮನೆನ ಲಿಸ್ಟ್ ಮಾಡಿಟ್ಟಿದ್ದೀವಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ಇವಾಗ ಆಷಾಢ ಮಾಸ ಇದೆಯಲ್ವ. ಸೊ ಆಷಾಢ ಮಾಸದಲ್ಲಿ ನಾವು ಯಾವುದೇ ಥರ ಮನೆ ಹಾಲು ಉಗ್ಸೋದಾಗಲಿ ಇಲ್ಲ ಅಡ್ವಾನ್ಸ್ ಮಾಡೋದಾಗಲಿ ಅದೇನೂ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವಾಗ ಸದ್ಯಕ್ಕೆ ಮನೆ ಹುಡುಕಿ ಇಟ್ಕೊಳ್ಳೋಣ. ಜಸ್ಟ್ ಟೋಕನ್ ಅಡ್ವಾನ್ಸ್ ಅಂತ ಏನಾದ್ರು ಮಾಡಿಬಿಟ್ಟು ಬಿಟ್ಕೊಳ್ಳೋಣ. ಸೊ ಅದಾದಮೇಲೆ ಬೇಕಾದ್ರೆ ನಾವು ಆಷಾಢ ಎಲ್ಲ ಮುಗಿದ್ಮೇಲೆ ನಾವು ಬಂದ್ರಾಯಿತು ಅಂತ ಹೇಳಿ ಮನೇನ ಹುಡುಕ್ತಾ ಇದ್ದೀವಿ. ಸೊ ನಾನು ಮನೆ ಹುಡ್ಕೋದೆಲ್ಲ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಏಕೆಂದರೆ ಒಂದು ಮನೆ ಏನಾದರೂ ನಮಗೆ ಅಡ್ಜಸ್ಟ್ ಆಯಿತು, ನಮಗೆ ಇಷ್ಟ ಆಯಿತು, ಅಡ್ವಾನ್ಸ್ ಮಾಡಿದ್ದೀವಿ, ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ ಅಂದಾಗ ನಾವು ಆ ಮನೆ ಎಲ್ಲ ವೀಡಿಯೋ ಮಾಡಿ ತೋರಿಸ್ಬೋದು. ಬಟ್ ಎಲ್ಲ ಮನೆಗಳು ನೋಡಿದ ಮನೆಗಳೆಲ್ಲ ಹೋಗಿ ನಾವು ವೀಡಿಯೋ ಮಾಡಿ ತೋರಿಸೋದಷ್ಟು ಚೆನ್ನಾಗಿರಲ್ಲ. ಸೊ ಯಾವುದೂ ಅಷ್ಟು ಚೆನ್ನಾಗೂ ನಮ್ಗೆ ಅನ್ನಿಸ್ಲಿಲ್ಲ. ಏಕೆಂದರೆ ತುಂಬ ಲಾಂಗ್ ಪೀರಿಯಡ್ ಹೇಳ್ತಾರೆ ಮತ್ತು ತುಂಬ ಅಮೌಂಟ್ ಹೇಳ್ತಾರೆ. ಸೊ ಇದೆಲ್ಲ ಆಗಿರುತ್ತೆ. ಇವಾಗ 2 BHK ಅಂದರೆ ಎಷ್ಟು ಅಮೌಂಟು, ಲಾಂಗ್ ಅಮೌಂಟ್ ಹೇಳ್ತಾರೆ. ಸೊ ಅಷ್ಟೆಲ್ಲ ಅಮೌಂಟ್ ನಮ್ಮ ಹತ್ರ ಈಗ ಸದ್ಯಕ್ಕೆ ಅಷ್ಟಿಲ್ಲ. ಸೊ ನಮ್ಮ ಅಮೌಂಟ್ ಏನಿದೆ ಸೊ ಆ ಅಮೌಂಟಲ್ಲಿ ನಾವು ಹುಡುಕ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ಹಂಗಾಗಿ ನಾನು ವಿಡಿಯೋ ಕೂಡ ಎಡಿಟ್ ಮಾಡಲಿಲ್ಲ, ಹಾಕಿರಲಿಲ್ಲ. ಸೊ ಇವಾಗ 2ನೇ ವಾರದ ಪೂಜೆ ಕೂಡ ಬೆಳಗ್ಗೆ ಕಳಸ ಎಲ್ಲ ಇಟ್ಟು ಕಳಸ ಸ್ಥಾಪನೆ ಮಾಡಿ ಆನಂತರ ಉಪ್ಪಿನ ದೀಪ ಎಲ್ಲ ಹಚ್ಚಿ ಈಗ ನಾನು ಧೂಪನ ಹಾಕ್ತಾಯಿದ್ದೀನಿ. ಸೊ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಲಿ ಸೊ ಈ ರೀತಿ ಮನೆಗೆ
ಧೂಪನ ಹಾಕಬೇಕಂತೆ. ಸೊ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಬೇಗ ಹೋಗುತ್ತೆ. ಯಾವುದೇ ಥರ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡ್ಗಾಗಲಿ ನಮ್ಮ ಮನೆ ಒಳಗಾಗಲಿ ಅಂದರೆ ಹುಳ ಉಪ್ಪಟೆಗಳು ಏನಾದರೂ ಇರುತ್ತಲ್ಲ, ಸೊ ಅದು ಯಾವುದೂ ನಮ್ಮ ಮನೆಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಸೊ ಧೂಪನ ಹಾಕ್ತಾರೆ. ಸೊ ನಾವು ಕೂಡ ಅಷ್ಟೇ, ನಾವು ಸಾಮಾನ್ಯವಾಗಿ ಅಮಾವಾಸ್ಯೆಯಲ್ಲಿ ಹಾಕ್ತೀವಿ. ಸೊ ಅಮಾವಾಸ್ಯೆಯಲ್ಲಿ ಪೂಜೆಯಲ್ಲಿ ಈ ರೀತಿ ಹಾಕ್ತೀವಿ. ಸೋಮವಾರ ಶುಕ್ರವಾರ ಹಾಕೋದು ಸ್ವಲ್ಪ ಕಮ್ಮಿ. ಸೋಮವಾರ ಅಷ್ಟೊಂದೆಲ್ಲ ಟೈಮ್ ಇರಲ್ಲ ಮಾಡಿಕೊಂಡು ನಾವು ಧೂಪ ಹಾಕೋಷ್ಟೆಲ್ಲ. ಸೊ ಹಾಗಾಗಿ ಇವತ್ತು ಶುಕ್ರವಾರ, 2ನೇ ಶುಕ್ರವಾರ ಅಲ್ವಾ, ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ. ಸೊ ಹಾಗೆ ಇವಾಗ ಪೂಜೆ ಎಲ್ಲ ಮುಗೀತು. ಈಗ ತಿಂಡಿ ಮಾಡಬೇಕು. ಸೊ ತಿಂಡಿ ಮುಗಿಸ್ಕೊಂಡು ಮತ್ತು ಮನೆಯೂ ಕೂಡ ನೋಡೋಕ್ಕೆ ಅಂತ ಹೋದ್ವಿ. ಸೊ ಸುಮಾರು ಮನೆಗಳನ್ನ ನೋಡಿದ್ವಿ. ಸೊ ಬೆಳಗ್ಗೆಲೂ ಕೂಡ ಮನೆಗಳನ್ನ ನೋಡೋಕ್ಕೆ ಹೋದ್ವಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಬಿಟ್ಟು ಮತ್ತು ಅಲ್ಲಿಂದ ಬಂದು ಕೂಡ ಮನೆಗಳನ್ನ ಹುಡುಕಿದ್ವಿ. ಸೊ ಇದೇ ಆಗಿಬಿಟ್ಟಿದೆ ನಮ್ದು ಇವಾಗ ಡೈಲಿ ರೊಟೀನ್. ಏನಂದರೆ ಬರೀ ಮನೆ ಹುಡ್ಕು. ಏಕೆಂದರೆ ನಮ್ಗೆ ಜಾಸ್ತಿ ಟೈಮ್ ಇಲ್ಲ. ಅಮಾವಾಸ್ಯೆ ಮುಗಿಯೋ ಅಷ್ಟೊತ್ತಿಗೆ ಆಷಾಢ ಮುಗಿಯೋ ಅಷ್ಟೊತ್ತಿಗೆ ನಾವೊಂದು ಮನೇನ ಫೈನಲೈಸ್ ಮಾಡಬೇಕಾಗತ್ತೆ. ಸೊ ಫೈನಲೈಸ್ ಮಾಡಿ ಅವರು ಕೂಡ ನಮಗೆ ಮನೇನ ಬಿಟ್ಕೊಡ್ಬೇಕಾಗತ್ತೆ. ನಾವು ಅಲ್ಲಿಗೆ ಹೋಗಿ ಹಾಲು ಉಗ್ಸೋದು ಅದೆಲ್ಲ ಮಾಡ್ಕೋಬೇಕಾಗತ್ತೆ. ಭೀಮ್ನ ಅಮಾವಾಸ್ಯೆ ಆಗ್ತಾ ಇದ್ದಂಗೆ ನಾವು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲದನ್ನು ಇವಾಗ ಟೈಮ್ ಎಷ್ಟಿದೆ, ಸೊ ಆ ಟೈಮಲ್ಲಿ ನಾವು ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾ ಇರೋದು. ಸೊ ಈಗ ಅವತ್ತು ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿದ್ದೆ. ಸೊ ಪುಳಿಯೋಗರೆ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೆ. ಸೊ ರೈಸ್ಗೆ ಆಲ್ರೆಡಿ ರೈಸ್ ಆಗಿತ್ತು. ಸೊ ರೈಸೆಲ್ಲ ಇಟ್ಬಿಟ್ಟು ಇವಾಗ ಗೊಜ್ಜನ್ನು ಮಾಡ್ಕೋತಾ ಇದ್ದೀನಿ. ನಾರ್ಮಲ್ IHP ಅಯ್ಯಂಗಾರ್ ಪುಳಿಯೋಗರೆನೇ ನಾನು ಅಂಗಡಿ ಪ್ಯಾಕೆಟೆಲ್ಲ ತಂದು ಮಾಡೋದು. ಸೊ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಬೇಗ ಆಗುತ್ತೆ, ನಮಗೂ ಕೂಡ ಜಾಸ್ತಿ ರಿಸ್ಕ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಇವಾಗ ಪುಳಿಯೋಗರೆನೇ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ನಾವು 2 BHK ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏಕೆಂದರೆ ನಮಗೂ ಕೂಡ ಬಟ್ಟೆಗಳು ಈ ಮನೇಲಿ ಸಿಂಗಲ್ ಬೆಡ್ರೂಮ್ ಆಗಿದ್ದರಿಂದ ಸೊ ಬಟ್ಟೆಗಳಿಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಯಾರ ಬಟ್ಟೆ ಎಲ್ಲಿಡೋದು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅಟ್ಲೀಸ್ಟು 2nd BHK ಅಂದರೆ 2 ಬೆಡ್ರೂಮ್ ಇರೋವಂಥ ಮನೆಗೆ, ಸ್ವಲ್ಪ ವಾರ್ಡ್ರೋಬ್ ಇರೋವಂಥ ಮನೆಗೆ ಹೋಗೋಣ ಅಂತ ಸೊ ಹುಡುಕ್ತಾ ಇದ್ದೀವಿ. ಆದರೆ ನಮ್ಮ ಬಜೆಟಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಸೊ ಆದರೂ ಕೂಡ ನಮ್ಮ ಬಜೆಟಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಒಂದು ಮನೇನ ಫೈನಲೈಸ್ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ. ಸೊ ಮನೆ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಂದು ಮನೆ ಫೈನಲೈಸ್ ಮಾಡಿದ್ದೀವಿ, ಬಟ್ ಆ ಮನೇನ ನಾವು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಅವರು ಇವಾಗ ಇದ್ದಾರೆ ಆ ಮನೇಲಿ. ಸೊ ಓನರೇ ಇದ್ದಾರೆ. ಸೊ ಅವರಿರುವಾಗ ನಾವು ವಿಡಿಯೋ ಮಾಡ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಅವರೆಲ್ಲ ಮನೆಯೆಲ್ಲ ಖಾಲಿ ಮಾಡಾದಮೇಲೆ ಬೇಕಿದ್ರೆ ನಾವು ವಿಡಿಯೋ ಮಾಡ್ಕೋಬೋದು ಅಂಥೇಳಿ ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಒಂದು ಮನೆ ನಮಗೂ ಇಷ್ಟ ಆಗಿದೆ. ಸೊ ಅವರು ಕೂಡ ರೆಡಿ ಇದ್ದಾರೆ ನಮಗೆ ಕೊಡೋಕ್ಕೆ. ಸೊ ಹಾಗಾಗಿ ನೋಡ್ಕೊಂಡು ಬಂದು ಇನ್ನೂ ಫೈನಲೈಸ್ ಟೋಕನ್ ಅಡ್ವಾನ್ಸ್ ಎಲ್ಲ ಏನೂ ಮಾಡಿಲ್ಲ. ಸೊ ಮಾಡಬೇಕು. ಸೊ ಟೋಕನ್ ಅಡ್ವಾನ್ಸ್ ಮಾಡೋವಾಗ ಖಂಡಿತವಾಗ್ಲೂ ನಾನು ಆ ಮನೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ಏಕೆಂದರೆ ಅವ್ರ ಮನೇಲೂ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ನಾವು ಕೂಡ. ಸೊ ಹಾಗಾಗಿ ನಾವೇನು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡ್ತಾಯಿಲ್ಲ. ಯಾಕೆಂದರೆ ಇನ್ನೂ ಟೈಮ್ ಇದೆ, ಆಷಾಢ ಮುಗಿಬೇಕು. ನೆಕ್ಸ್ಟು 24th ಭೀಮ್ನ ಅಮಾವಾಸ್ಯೆ ಆದಮೇಲೆ ಆಷಾಢ ಮುಗಿಯುತ್ತೆ. ಸೊ ಆಷಾಢ ಮುಗಿದ್ಮೇಲೆ ನಾವು ಹೋಗಿ ಹಾಲು ಉಗಿಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ನೋಡ್ಬೋದು ಈಗ ಪುಳಿಯೋಗರೆಗೂ ಕೂಡ ಹಾಕ್ತಾಯಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಪುಳಿಯೋಗರೆ ಪ್ಯಾಕೆಟು, ಅದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ. ಸೊ ಇವಾಗ ಅದನ್ನೇ ಮಾಡಿ ಇವಾಗ ನನ್ನ ಮಗನಿಗೆ ಬಾಕ್ಸ್ಗೆ ಹಾಕಿ ಅವನ್ನ ಸ್ಕೂಲಿಗೆ ಬಿಟ್ಟು ಸೊ ಇವಾಗ ಮತ್ತೆ ಮನೆ ಹುಡ್ಕೋಕ್ಕೆ ಹೋಗಬೇಕು. ಸೊ ಮನೆ ಹುಡುಕಿ ನಮಗೂ ಸಾಕಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ನಾವು ಈ ಸದ್ಯಕ್ಕೆ ಮನೆ ಖಾಲಿ ಮಾಡುವಂಥ ಇದೇ ಇರಲಿಲ್ಲ, ನಮಗೆ ಪ್ಲ್ಯಾನೇ ಇರಲಿಲ್ಲ. ಸೊ ಹೇಗೋ ಆಗಲಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದು. ಬಟ್ ಹೇಳಿದ್ನಲ್ಲ ಮೊದಲೇ, ಸೊ ಕೆಲವರು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ಪರಿಸ್ಥಿತಿನ ಅವರು ಮಿಸ್ಯೂಸ್ ಮಾಡ್ಕೋತಾರೆ. ಸೊ ಹಾಗೆ
ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ದೇವರೆಲ್ಲೋ ಒಂದು ಕಡೆ ದಾರಿ ತೋರಿಸ್ತಾರೆ. ಸೊ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕು ಅಷ್ಟೇ. ಸೊ 2ನೇ ವಾರದ್ದು ಕೂಡ ಪೂಜೆ ಎಲ್ಲ ಮುಗಿಸಿ ಮನೇಲಿ ಮತ್ತು ತಿಂಡಿ ಎಲ್ಲ ಮುಗಿಸಿ, ಸೊ ನನ್ನ ಮಗನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಬಂದು ಈಗ ದೇವಸ್ಥಾನದಲ್ಲಿ ನಾರ್ಮಲ್ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ. ಇದು 2ನೇ ವಾರದ್ದು ನಿಂಬೆಹಣ್ಣಿನ ದೀಪ ಹಚ್ತಾ ಇರೋದು. ಸೊ ಬಂದು ನಮ್ದು ಏನೇ ತೊಂದರೆ ಬರೀ ಏನೇ ಪ್ರಾಬ್ಲಮ್ ಇದ್ದರೂ ನಾವು ದೇವ್ರ ಹತ್ರ ಅಲ್ವಾ ಕೇಳ್ಕೊಬೇಕಾಗತ್ತೆ. ಸೊ ಇದಿಷ್ಟು ಸ್ನೇಹಿತರೆ. ಸೊ ಈಗ ಮಹಾಮಂಗಳಾರತಿದು ವೀಡಿಯೋನ ಹಾಕ್ತೀನಿ, ನೋಡ್ತಾ ಇರಿ. ಹಾಗೆ ಮನೆ ಬಗ್ಗೆ ಅಪ್ಡೇಟ್ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ನೆಕ್ಸ್ಟು ಹೊಸ ಮನೆ ವ್ಲಾಗ್ ವೀಡಿಯೋಗಳ ಜೊತೆ ಸಿಗ್ತೀನಿ. ಹಾಗೆ ಇನ್ನೂ 1-2 ವೀಡಿಯೋ ಇದೆ. ನಾನು ಖಂಡಿತವಾಗ್ಲೂ ಈ ಮನೇಲಿರೋವರೆಗೂ ಕೂಡ ನಾನು ವೀಡಿಯೋಗಳನ್ನ ಮಾಡಿ ಶೇರ್ ಮಾಡ್ತೀನಿ. ಸೊ ಹೊಸ ಮನೆ ವೀಡಿಯೋನೂ ಕೂಡ ಮಾಡ್ತೀನಿ. ಸೊ ಆದಷ್ಟು ಬೇಗ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದು 2ನೇ ಆಷಾಢ ಶುಕ್ರವಾರದ ಅಲಂಕಾರ ಆಗಿರುತ್ತೆ. ಸೊ ಕಾಳಿಕಾಂಬ ದೇವಿ ನಮ್ಮ ಮನೆ ದೇವರಾದ ಕಾಳಮ್ಮನವರ ಅಲಂಕಾರ ಇದು. ಸೊ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ. ಹಾಗೆ ಮಹಾಮಂಗಳಾರತಿ ಟೈಮ್ಗೆ ತುಂಬ ಜನ ಇದ್ದರು, ಆದರೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಎಲ್ರಿಗೂ ದೇವಿ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಮಗೂ ಕೂಡ ಬೇಗ ಒಂದು ಮನೆ ಸಿಗಲಿ ಅಂತ ದೇವಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಬಾಯ್ ಸ್ನೇಹಿತರೆ.